ಇವತ್ತು ನಮ್ಮ ಭಾರತ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ. ಅಂಥ ಭಾರತೀಯರಿಗೆ ಸ್ನೇಹಿತರೆ, ಮೊನ್ನೆ 22ನೇ ತಾರೀಕಲ್ಲಿ ನಡೆದಂಥ ಪಹಲ್ಗಾಮ್ ಅಟ್ಯಾಕ್ ಮಾಡಿದಂಥ ಉಗ್ರರಿಗೆ ಇವತ್ತು ತಕ್ಕ ಪಾಠ ಕಲಿಸ್ತಾ ಇದ್ದಾರೆ ನಮ್ಮ ಭಾರತೀಯ ಯೋಧರು. ಸ್ನೇಹಿತರೆ, ಅದೇನಪ್ಪ ತಕ್ಕ ಪಾಠ ಅಂತ ಅನ್ಕೋತೀರಾ? ರಾತ್ರಿ ಸರಿಸುಮಾರು 1:44 ಗಂಟೆ ಅಂದರೆ 1:44 AM ಆ ಸರಿಸುಮಾರು ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರು ಬಚ್ಚಿಕೊಂಡಿದ್ದಂಥ ಅಂದರೆ ಮರೆಯಾಗಿ ಇರ್ತಕ್ಕಂಥ ಒಂದು ಮಸೀದಿ ಮೇಲೆ ಏರ್ ಅಟ್ಯಾಕ್ ಮಾಡಿ, ವಾಯು ದಾಳಿ ಮಾಡಿ ಅಲ್ಲಿ ಛಿದ್ರಗೊಳಿಸಲಾಗಿದೆ. ಸ್ನೇಹಿತರೆ, ಈ ದಾಳಿಲಿ ಸುಮಾರು 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಿದೆ. ಸ್ನೇಹಿತರೆ, ಇದು ನನಗಂತೂ ಸಂತೋಷ ಆಗ್ತಿದೆ. ಅದರಲ್ಲೂ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಕರ್ನಲ್ ಮೇಡಮ್ ಇರ್ಬೋದು, ವಾಯುಪಡೆ, ಸೈನಿಕ ಪಡೆ ಇರ್ಬೋದು, ಯಾವುದೇ ಪಡೆಯೋ ನಾವು ತಗ್ಗಲ್ಲ ಹಿಗ್ಗಲ್ಲ, ಈ ಯುದ್ಧ ಬಂದರೆ ನಾವು ಹಿಂದೆ ಹೋಗಲ್ಲ ಅಂತಕ್ಕಂಥ ಸಪ್ತ ಮಾಡಿದರೆ ಅದೆಂಥದೇ ಘೋರ ಯುದ್ಧ ನಡೆದ್ರು ನಾವು ಸರಿ ಅಂತ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಸ್ನೇಹಿತರೆ, ನನಗಂತೂ ಸಂತೋಷ. ಯಾವ ಮನಸ್ಸಿಟ್ಟು ಬಂದಿದ್ರು ಹೇಳಿ ಸ್ನೇಹಿತರೆ. ಪಹಲ್ಗಾಮ್ಗೆ ಬರುವುದಲ್ಲದೆ ಹಿಂದೂಗಳನ್ನ ಕೇಳಿ ಗುಂಡಿಕ್ಕಿ ಕೊಂದಿದ್ದಾರೆ ಅಂದರೆ ಪ್ರತಿಯೊಬ್ಬ ಮನಸ್ಸಿಗೂ ರಕ್ತ ಕೊತ ಅಂತ ಕುದಿಯುವಂಥ ಪರಿಸ್ಥಿತಿ. ಸ್ನೇಹಿತರೆ, ನಮ್ಮ ಹಿಂದೂಗಳು ಅವ್ರಿಗೆ ಏನು ಮಾಡಿದ್ರು ಅಂತ ಆ ಥರ ಹಿಂಸಾತ್ಮಕ ಘಟನೆ, ಘೋರ ಕೃತ್ಯ ಮಾಡಿದ್ರು ಹೇಳಿ? ಅಂತ ಉಗ್ರರಿಗೆ ನಮ್ಮ ಭಾರತೀಯ ಸೇನೆ ತಕ್ಕ ಪಾಠ ಕಲಿಸ್ತಿದೆ. ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಭೂಸೇನೆ, ವಾಯುಸೇನೆ ಎಲ್ಲ ಸೇನೆಗಳು ಒಟ್ಟಾಗಿ ನಿಂತಿದೆ ಈಗ. ಅದ್ರ ಜೊತೆಗೆ ಆಪರೇಷನ್ ಸಿಂಧೂರ ಅಂತಕ್ಕಂಥ ಒಂದು ಯೋಜನೆ ಮಾಡಿಕೊಂಡು ಈ ಯೋಜನೆಯ ಮೂಲಕ ಪಾಕಿಸ್ತಾನಕ್ಕೆ ಎದುರೇಟು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೂ ಪಾಕಿಗಳು ನಾಚಿಕೆ ಆಗಬೇಕು. ಯಾಕೆ ಹೇಳಿ? ಇಷ್ಟೆಲ್ಲ ಆದ್ರೂ ನಾವು ಯುದ್ಧಕ್ಕೆ ರೆಡಿ ಅಂತಿದ್ದಾರೆ ಅಂದರೆ ಅರ್ಥ ಏನು? ಉಗ್ರಗಾಮಿಗಳಿಗೆ ನಾವು ಸಹಾಯ ಮಾಡ್ತಿದ್ದೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಕೊತಿದ್ದಾರೆ ಅಂತಲ್ವಾ? ಅವರು ಉಗ್ರರಿಗೂ ಅವ್ರಿಗೂ ಲಿಂಕ್ ಇಲ್ಲ ಅಂದಿದ್ರೆ ಅವ್ರು ಯಾಕೆ ನಾವು ಯುದ್ಧಕ್ಕೆ ರೆಡಿ ಅಂತಿದ್ರು? ಉಗ್ರರುಂಟು ನೀವುಂಟು ಅಂದ್ಬಿಟ್ಟು ಅವರು ಸುಮ್ಮನೆ ಇರಬಹುದಿತ್ತು. ಆದರೂ ಇವರು ಸಹಾಯ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆಯಿಂದ ಅನಿಸ್ತಿದೆ. ಅದ್ರ ಜೊತೆಗೆ ನಮ್ಮ ಭಾರತೀಯ ಸೇನೆಗೆ ಸೆಲ್ಯೂಟ್ ಹೊಡಿಲೇಬೇಕು. ಯಾಕೆಂದರೆ ನಮ್ಮ ಸೇನೆ ಪಾಕಿಸ್ತಾನದ ಮೇಲೆ ಹಾರಾಡ್ತಿದೆ, ಅಲ್ಲಿ ಯುದ್ಧ ಮಾಡ್ತಿದ್ರು. ಯಾವುದೇ ನಾಗರಿಕರಿಗೂ ಸಮಸ್ಯೆ ಮಾಡ್ತಿಲ್ಲ, ಯಾವುದೇ ನಾಗರಿಕ ಮನೆಗಳಿಗೆ ಸಮಸ್ಯೆ ಆಗ್ತಿಲ್ಲ. ಸ್ನೇಹಿತರೆ, ಉಗ್ರರು ಎಲ್ಲಿ ಬಚ್ಚಿಕೊಂಡಿದ್ದಾರೋ ಆ ಜಾಗಕ್ಕೆ ಮಾತ್ರನೇ ಅವರು ಧ್ವಂಸ ಮಾಡ್ತಕ್ಕಂಥ ಕಾರ್ಯಾಚರಣೆ ಮಾಡ್ತಾ ಇರೋದು. ಸ್ನೇಹಿತರೆ, ಇದನ್ನ ಸಂತೋಷ ಪಡಲೇಬೇಕು. ಯಾವುದೇ ಪಾಕಿಸ್ತಾನದ ಜನಗಳಿಗೆ ಸಮಸ್ಯೆ ಆಗದಂತೆ ಅದನ್ನ ಯೋಚನೆ ಮಾಡಿಕೊಂಡು ಇವರು ಮುಂದೆ ನುಗ್ತಾ ಇದ್ದಾರೆ. ಅಂದ್ರೆ 9 ಕಡೆ ಉಗ್ರರು ಸುಳಿವು ಇವ್ರಿಗೆ ತಿಳಿದು 9 ಕಡೆ ಇವರು ದಾಳಿ ನಡೆಸಿ ಅವ್ರನ್ನ ಧ್ವಂಸ ಮಾಡಿ ಛಿದ್ರ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದರಿಂದ ನಮ್ಮ ಭಾರತದ ಸೇನೆ ಪ್ರಜ್ವಲವಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಮಗೆ ಎಲ್ಲ ರಾಷ್ಟ್ರಗಳು ಸಹಕಾರ ಕೊಡ್ತೇವೆ. ನಮ್ಮ ಅಮೇರಿಕ ಇರ್ಬೋದು ದೊಡ್ಡಣ್ಣ, ಅಥವಾ ರಷ್ಯಾ, ನಮ್ಮ ಪುಟಿನ್ ಅವರು ತುಂಬಾ ಘೋರವಾದ ಯುದ್ಧಕ್ಕೆ ಅವ್ರು ಯಾವಾಗಲೂ ಮುಂದೆ ನಿಂತಿರ್ತಾರೆ. ಇಂಥ ರಾಷ್ಟ್ರಗಳು, ಅದ್ರ ಜೊತೆಗೆ ನಮ್ಮ ಮುಸಲ್ಮಾನ್ ರಾಷ್ಟ್ರಗಳು ಕೂಡ ನಮ್ಮ ಭಾರತಕ್ಕೆ ಸಹಾಯ ಹಸ್ತ ಕೊಡ್ತಿರೋದು ಬೆಂಬಲ ಆಗಿದೆ, ಕಾರಣ ಆಗಿದೆ. ಸ್ನೇಹಿತರೆ, ಈಗಿರ್ಬೇಕಾದ್ರೆ ನಮ್ಮ ಪಾಕಿಸ್ತಾನ ಈಗ ಪಾಠ ಕಲೀಲಿಲ್ಲ ಅಂದ್ರೆ ಯುದ್ಧದಿಂದ ತುಂಬಾ ನಷ್ಟ ಅನುಭವಿಸ್ಬೇಕಾಗತ್ತೆ. ಈಗ ಹಲವು ಒಪ್ಪಂದಗಳನ್ನ ಕಳ್ಕೊಂಡಿದ್ದಾರೆ. ನೀರು ಸಿಗಲ್ಲ, ಊಟದ ವಸತಿಗಳು ಸಿಗ್ತಿಲ್ಲ, ಕೆಲವು ಎಲ್ಲಾ ಪದಾರ್ಥಗಳು ಬೆಲೆ ಹೆಚ್ಚಾಗ್ತಿದೆ. ಇಷ್ಟೆಲ್ಲ ಆದ್ರೂ ನಾವು ಯುದ್ಧ ಮಾಡ್ತೀನಿ ಅಂದ್ರೆ ಆ ಪಾಕಿಸ್ತಾನ ಭಸ್ಮ ಆಗೋದಂತೂ ಗ್ಯಾರಂಟಿ. ನಮ್ಮ ಮೋದಿಜಿಯವರು ಯಾವ ಕಾರಣಕ್ಕೂ ಬಿಡಲ್ಲ, ನಮ್ಮ ಕರ್ನಲ್ ಮೇಡಮ್ ಅಂತೂ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಏನೇ ಆದರೂ, ಎಷ್ಟೇ ಅಡೆತಡೆ ಬಂದರೂ ಈ ದುಷ್ಟರನ್ನ, ಈ ಉಗ್ರನ್ನ ಸದೆ ಬಡಿಯದೆ ನಮ್ಮ ಭಾರತ ಬಿಡೋದಿಲ್ಲ. ಸ್ನೇಹಿತರೆ, ನಮ್ಮ ಭಾರತ ಸುಮ್ಮನೆ ಇದೆ ಅನ್ಕೊಂಡು ಇಷ್ಟು ದಿನ 9 ಯುದ್ಧಗಳನ್ನ ಮಾಡಿವೆ. ಅದು ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದು ನೋಡಿ ಗೊತ್ತಾಗತ್ತೆ. ಇಂಥ ಯುದ್ಧಗಳನ್ನ ತಡ್ಕೊಂಡು ಬಂದು ಇವತ್ತು ಸ್ಫೋಟ ಆಗಿದೆ. ಇವತ್ತು ಅವ್ರನ್ನ ಧ್ವಂಸ ಮಾಡಬೇಕು ಅನ್ನೋ ಕಿಚ್ಚು ಹೆಚ್ಚಾಗಿದೆ. ಸ್ನೇಹಿತರೆ, ಇವತ್ತು ಕಿಚ್ಚು ಅವ್ರನ್ನ ಹುಚ್ಚುತನನ ಬಿಡಿಸ್ತಿದೆ. ಸ್ನೇಹಿತರೆ, ಇಂಥ ವಿಚಾರಗಳನ್ನ ಪದೇ ವಿಡಿಯೋ ಮಾಡ್ತಾ ಇರ್ತೀನಿ. ನಮಗೆ ಬೆಂಬಲ ಕೊಡ್ತಾ ಇರಿ.
ಶೇರ್ ಮಾಡಿ ಸ್ನೇಹಿತರೆ, ಇನ್ನಷ್ಟು ಜನಕ್ಕೆ ಇದು ಉಪಯೋಗ ಗೊತ್ತಾಗುತ್ತೆ, ಇದು ಮಾಹಿತಿ ಅವ್ರಿಗೂ ತಿಳ್ಕೊಂಡಂಗಾಗುತ್ತೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬೇಷನ್ ಮಾಡಿ, ನಮಗೂ ಅದು ಬೆಂಬಲ ಸಿಕ್ಕಂಗಾಗುತ್ತೆ. ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ನಮಗೆ ಆನಂದ, ಖುಷಿ, ಇನ್ಸ್ಪೈರ್ ಆಗುತ್ತೆ ಸ್ನೇಹಿತರೆ. ಹೀಗೆ ನೋಡ್ತಾ ಇರಿ, ಪದೇ ಪದೇ ಯುದ್ಧಗಳು ಅದು ಇದು ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಭಾರತೀಯರಿಗೆ ಮತ್ತೊಮ್ಮೆ ಹೇಳಿ, ಭಾರತ್ ಮಾತಾ ಕಿ ಜೈ, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ನಮ್ಮ ಭಾರತನ ಗೆಲ್ಲಿಸಿ, ಎಲ್ಲರೂ ಬೆಂಬಲಿಸಿ.